ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆ ಬಳಿ ಜೆಡಿಎಸ್ ಪಕ್ಷದ ಮಾಜಿ ಶಾಸಕರ ಕಾರೊಂದನ್ನು ಸಂಚಾರ ಪೊಲೀಸರು ಸೀಸ್ ಮಾಡಿದ್ದಾರೆ. ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ಮನೆ ಬಳಿ ಈ ಒಂದು ಕಾರಿಗೆ ಒಂದು ನಂಬರ್ ಪ್ಲೇಟನ್ನು ಹಾಕಿ ಅಲ್ಲಿ ಒಂದು ಪಾರ್ಕ್ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಸಂಚಾರ ಪೊಲೀಸರು ಕೂಡ ಅಲ್ಲಿ ಟ್ರಾಫಿಕ್ ಅನ್ನು ಕ್ಲಿಯರ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಕಾರು ಪಾರ್ಕ್ ಮಾಡಿರೋದನ್ನು ಗಮನಿಸಿ ಆ ಒಂದು ಕಾರನ್ನು ತೆರವು ಮಾಡೋದಕ್ಕೆ ಕೂಡ ಮುಂದಾಗಿದ್ರು. ನಂತರ ಅಲ್ಲಿ ಚಾಲಕರು ಯಾರು ಮತ್ತು ಮಾಲೀಕರು ಯಾರು ಅಂತ ಹೇಳಿ ಸಂಚಾರ ಪೊಲೀಸರು ಅದನ್ನು ಪರಿಶೀಲನೆ ಮಾಡಿದಾಗ ಯಾರು ಕೂಡ ಕಂಡು ಬಂದಿರೋದಿಲ್ಲ. ನಂತರ ಕಾರಿನ ಒಂದು ಮುಂಭಾಗದ ಒಂದು ನಂಬರ್ ಪ್ಲೇಟ್ ಏನಿದೆ ಆ ಒಂದು ನಂಬರ್ ಪ್ಲೇಟನ್ನು ಪರಿಶೀಲನೆ ಮಾಡಿ ಆ ಒಂದು ನಂಬರ್ನಲ್ಲಿ ರಿಜಿಸ್ಟರ್ ಆಗಿರುವಂಥ ವ್ಯಕ್ತಿ ಯಾರಿದ್ದಾರೆ ಅವರನ್ನು ಪತ್ತೆ ಮಾಡಿ ಒಂದು ಫೋನನ್ನು ಮಾಡ್ತಾರೆ. ಅದು ದೀಪಕ್ ಎಂಬುವರಿಗೆ ಆ ಒಂದು ನಂಬರ್ ಪ್ಲೇಟ್ ಏನಿದೆ ಅದು ದೀಪಕ್ ಎಂಬುವರ ಹೆಸರಿನಲ್ಲಿ ನೋಂದಣಿಯಾಗಿದ್ದು ಅವರಿಗೆ ಫೋನ್ ಮಾಡಿದಾಗ ಈ ಒಂದು ಕಾರ್ ಇಲ್ಲಿ ಪಾರ್ಕ್ ಆಗಿದೆ, ಬಂದು ಕಾರನ್ನು ಹೊರಗಡೆ ತೆಗಿಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಡ್ತಾರೆ. ನಂತರ ದೀಪಕ್ ಏನಿದ್ರೆ ಅವರು ನನ್ನ ಕಾರು ನಮ್ಮ ಮನೆ ಬಳಿಯೇ ಇದೆ ಅಂತೇಳಿ ಒಂದು ಮಾಹಿತಿಯನ್ನು ಕೂಡ ಪೊಲೀಸರಿಗೆ ತಿಳಿಸ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನಂತರ ಸಂಚಾರ ಪೊಲೀಸರು ಕಾರಿನ ಮತ್ತೊಂದು ಹಿಂಬದಿ ಇರುವಂಥ ಒಂದು ನಂಬರ್ ಪ್ಲೇಟ್ ಏನಿದೆ ಆ ಒಂದು ನಂಬರ್ ಪ್ಲೇಟನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ಮುಂಭಾಗದ ನಂಬರ್ ಪ್ಲೇಟ್ ಮತ್ತು ಹಿಂಭಾಗದ ನಂಬರ್ ಪ್ಲೇಟ್ಗೂ ಕೂಡ ವ್ಯತ್ಯಾಸ ಕಂಡು ಬರುತ್ತೆ. ಅಂದರೆ ಎರಡು ನಂಬರ್ ಪ್ಲೇಟ್ಗಳು ಬೇರೆ ಬೇರೆಯಾಗಿ ಚೇಂಜ್ ಆಗಿರೋದ್ರಿಂದ ನಂತರ ಇದು ನಕಲಿ ನಂಬರ್ ಪ್ಲೇಟನ್ನು ಅಳವಡಿಕೆ ಮಾಡಿಕೊಂಡು ಈ ಒಂದು ಕಾರನ್ನು ರೈಡ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಸಂಚಾರ ಪೊಲೀಸರಿಗೆ ಮನವರಿಕೆ ಆಗುತ್ತೆ. ನಂತರ ಸಂಚಾರ ಪೊಲೀಸರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ದಾಖಲು ಮಾಡಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು FIR ಕೂಡ ದಾಖಲಾಗಿರೋದು. ನಂತರ ಸದಾಶಿವನಗರ ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದಾಗ ಇದು ಏನು ಮಾಗಡಿಯ ಮಾಜಿ ಶಾಸಕ ಆಗಿರುವಂಥ ಮಂಜುನಾಥ್ ಅವರಿಗೆ ಸೇರಿದಂಥ ಕಾರು ಅಂತೇಳಿ ಕೂಡ ಗೊತ್ತಾಗಿರೋದು. ಏನು ಈ ಒಂದು ಕಾರನ್ನು ಮಂಜುನಾಥ್ ಅವರು ಹೆಸರಿನಲ್ಲಿ ನೋಂದಣಿಯಾಗಿದ್ದು ಅವರು ಆ ಒಂದು ಕಾರನ್ನು ಕೇಶವಮೂರ್ತಿ ಎಂಬುವರಿಗೆ ಕೊಟ್ಟಿದ್ದು, ಅವರು ಅದನ್ನು ಬಳಕೆ ಮಾಡ್ತಾ ಇದ್ರು ಅನ್ನೋ ಒಂದು ವಿಚಾರ ಕೂಡ ನಂತರಕ್ಕೆ ಬೆಳಕಿಗೆ ಬರುತ್ತೆ. ಏನು ಸೆಪ್ಟೆಂಬರ್ 7ನೇ ತಾರೀಕು ಈ ಒಂದು ವಿಚಾರ ನಡೆದಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ 7ನೇ ತಾರೀಕು ಏನು ಸಂಚಾರ ಪೊಲೀಸರು ಡಿಕೆ ಶಿವಕುಮಾರ್ ಅವರ ಮನೆ ಬಳಿ ಒಂದು ಕರ್ತವ್ಯದಲ್ಲಿ ಇರುವಂಥ ಸಂದರ್ಭದಲ್ಲಿ ಈ ಒಂದು ಕಾರಲ್ಲಿ ಪಾರ್ಕ್ ಮಾಡಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳು ಆ ಒಂದು ಕಾರನ್ನು ತೆಗೆದುಕೊಂಡು ಬಂದಿರ್ತಾರೆ. ಅವರು ಅಲ್ಲಿ ರಸ್ತೆ ಬದಿ ಪಾರ್ಕನ್ನು ಮಾಡಿ ಹೋಗಿರುವಂಥ ಸಂದರ್ಭದಲ್ಲಿ ಸಂಚಾರ ಪೊಲೀಸರು ಈ ಒಂದು ಟ್ರಾಫಿಕ್ಗೆ ಅಡಚಣೆ ಆಗ್ತಿದೆ ಅಂತೇಳಿ ಒಂದು ತನಿಖೆ ಏನು ಅದನ್ನು ತೆರವು ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ವಿಚಾರ ಈಗ ಗೊತ್ತಾಗಿರೋದು. ಸದ್ಯ ಈಗಾಗಲೇ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು FIR ದಾಖಲಾಗಿದೆ. ನಂತರ ಪೊಲೀಸರು ಈ ಒಂದು ಕಾರಿನ ಮೂಲ ಮಾಲೀಕರು ಯಾರಿದ್ದಾರೆ ಅವರನ್ನು ಪತ್ತೆ ಮಾಡಬೇಕು ಅಂತೇಳಿ ಒಂದು ಕಾರಿನ ನಂಬರ್ ಪ್ಲೇಟ್ಸ್ನ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಕೂಡ ಮಾಡಿದ್ರು. ಈಗ ಏನು ಮಾಗಡಿಯ ಮಾಜಿ ಶಾಸಕ ಆಗಿರುವಂತಹ ಮಂಜುನಾಥ್ ಅವರಿಗೆ ಸೇರಿದಂಥ ಕಾರು ಅಂತೇಳಿ ಕೂಡ ಗೊತ್ತಾಗಿರೋದ್ರಿಂದ ಆ ಒಂದು ಕಾರಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಗಳನ್ನು ಕೂಡ ಈಗಾಗಲೇ ಸಂಗ್ರಹ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ನಂತರ ಏನು ಮಾಜಿ ಶಾಸಕ ಆಗಿರುವಂತಹ ಮಂಜುನಾಥ್ ಅವರನ್ನು ಕೂಡ ಈಗಾಗಲೇ ಸದಾಶಿವನಗರ ಪೊಲೀಸರು ಸಂಪರ್ಕ ಮಾಡಿ ಈ ಒಂದು ಕಾರಿನ ಒಂದು ನಂಬರ್ ಪ್ಲೇಟ್ ಕುರಿತಂತೆ ಒಂದು ಮಾಹಿತಿಯನ್ನು ಕೂಡ ಕೇಳಿರೋದು. ಆ ವೇಳೆ ಏನು ಮಂಜುನಾಥ್ ಅವರು ಕೂಡ ಪೊಲೀಸರಿಗೆ ಕೆಲವು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದು, ಕೆಲ ವರ್ಷಗಳ ಹಿಂದೆ ಕಾರನ್ನು ಕೇಶವಮೂರ್ತಿ ಅವರಿಗೆ ಕೊಡಲಾಗಿತ್ತು, ಅವರು ಅದನ್ನು ಬಳಕೆ ಮಾಡ್ತಾ ಇದ್ರು. ಆದರೆ ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಯಾವ ರೀತಿ ಬಂತು ಅನ್ನೋ ವಿಚಾರ ನನಗೆ ಗೊತ್ತಿರಲಿಲ್ಲ ಅಂತೇಳಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಂತರ ಏನು ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ಮನೆ ಬಳಿಗೆ ಕಾರು ಯಾಕೆ ಹೋಯ್ತು ಅನ್ನೋ ವಿಚಾರ ಕೂಡ ನನಗೆ ಗೊತ್ತಿರಲಿಲ್ಲ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಳ್ತೀನಿ ಅಂತೇಳಿ ಈಗ ಮಂಜುನಾಥ್ ಅವರು ಒಂದು ಪ್ರತಿಕ್ರಿಯೆಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಸೊ ನನ್ನ ಹೆಸರಲ್ಲಿ ಇರ್ತಕ್ಕಂಥ ನನ್ನ ಒಡೆತನದ ಕಾರದು K42Z6606 ಅದನ್ನ ಮಾನ್ಯ ಕೃಷ್ಣಮೂರ್ತಿಯವರು ನನ್ನ ಜೊತೆ ಇದ್ದ ಸಂದರ್ಭದಲ್ಲಿ ಅವ್ರು ಓಡಾಡೋಕ್ಕೆ ಕಾರಿಲ್ಲ ಅಂದಾಗ ನನ್ನ ಕಾರೇ ಕೊಟ್ಟಿದೆ. ಚುನಾವಣೆ ಸಂದರ್ಭದಲ್ಲಿ ಅವ್ರು ಓಡಾಡ್ತಾ ಇದ್ರು. ಅದು ಯಾಕೆ ನಂಬರ್ ಪ್ಲೇಟ್ ಚೇಂಜ್ ಮಾಡಿದ್ದಾರೆ, ಯಾಕೆ ಅಲ್ಲಿ ಶಿವಕುಮಾರ್ ಅವ್ರ ಮನೆ ಮುಂದೆ ನಿಲ್ಲಿಸಿದ್ರು, ಯಾಕೆ ಅದನ್ನು ಪೊಲೀಸ್ನವ್ರು ಸೀಸ್ ಮಾಡಿದ್ದಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ. ನನಗೆ ಯಾರೋ ಸ್ನೇಹಿತರು ಇದೇ ರೀತಿ ನಿಮ್ಮ ಹೆಸರಲ್ಲಿರ್ತಕ್ಕಂಥ ಕಾರು ಸದಾಶಿವನಗರ ಸ್ಟೇಷನಲ್ಲಿ ಸೀಸ್ ಆಗಿದೆ ಅಂತ ಬಂದಿದೆ. ಸೊ ನಾನು ನಮ್ಮ ವಕೀಲರಿಗೆ ಹೇಳಿದ್ದೀನಿ, ಸಂಬಂಧಪಟ್ಟಂಗೆ ಅವ್ರು ನೋಡ್ಕೊತಾರೆ, ರಿಲೀಸ್ ಮಾಡ್ತಾರೆ. ನನ್ನ ಕಾರ್ ನನಗೆ ಕೊಡ್ಬೇಕು ಅವರು. ಸೊ ಅವ್ರು ಯಾಕೆ ನಂಬರ್ ಪ್ಲೇಟ್ ಚೇಂಜ್ ಮಾಡೋರು ಅನ್ನೋದು ಗೊತ್ತಿಲ್ಲ. ಸೊ ಆ ಥರದ್ದೇನೇನು ಆಗಿದ್ದರೆ ಅದು ಬೇಕಾದ್ರೆ ತನಿಖೆ ಮಾಡಿ ನಾನು ರಿಲೀಸ್ ಮಾಡಿ ಅಂತೇಳಿ ಪತ್ರ ಕೊಡ್ತೀನಿ, ಪೊಲೀಸ್ನವರು ಕ್ರಮ ತಗೋತಾರೆ.
ಇನ್ನು ಈ ಒಂದು ಕಾರಿಗೆ ಸಂಬಂಧಪಟ್ಟಂತೆ ಆ ಒಂದು ನಕಲಿ ನಂಬರ್ ಪ್ಲೇಟ್ ಯಾವ ರೀತಿ ಅಳವಡಿಕೆ ಆಯಿತು ಮತ್ತೆ ಯಾವ ಕಾರಣಕ್ಕೋಸ್ಕರ ಆ ನಂಬರ್ ಪ್ಲೇಟ್ ಅನ್ನು ಅಳವಡಿಕೆ ಮಾಡಲಾಗಿತ್ತು ಅಂತೇಳಿ ಈಗ ಸದಾಶಿವನಗರ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಸದ್ಯ ಅವತ್ತು ಯಾರು ಕಾರನ್ನ ಆ ಸದಾಶಿವನಗರದ ಡಿ ಕೆ ಶಿವಕುಮಾರ್ ಅವರ ಮನೆ ಬಳಿಗೆ ತಂದಿದ್ರು ಅಂತ ಏನು ಪರಿಶೀಲನೆ ಮಾಡಿದಾಗ ಆ ಒಂದು ವ್ಯಕ್ತಿ ಯಾರು ಕಾರನ್ನು ತೆಗೆದುಕೊಂಡು ಬಂದಿರ್ತಾರೆ ಅವರನ್ನು ಕೂಡ ಪತ್ತೆ ಮಾಡಿ ಅವರನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಸದಾಶಿವನಗರ ಪೊಲೀಸರು ಮಾಡ್ತಾ ಇರೋದು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದೆ ಮತ್ತೆ ಆ ಒಂದು ನಕಲಿ ನಂಬರ್ ಪ್ಲೇಟ್ ಅನ್ನು ಅಳವಡಿಕೆ ಮಾಡಿ ಈ ರೀತಿ ಕಾರನ್ನು ಚಾಲನೆ ಮಾಡ್ತಾ ಇರುವಂತದ್ದೇನಿದೆ ಈ ವಿಚಾರವಾಗಿ ಪೊಲೀಸರು ಈಗ ತನಿಖೆಯನ್ನು ಕೂಡ ಆರಂಭ ಮಾಡಿದ್ದಾರೆ. ಯಾವ ಉದ್ದೇಶಕ್ಕೋಸ್ಕರ ಈ ರೀತಿ ನಕಲಿ ನಂಬರ್ ಪ್ಲೇಟ್ ಅನ್ನು ಬಳಕೆ ಮಾಡಲಾಗಿತ್ತು ಅನ್ನೋದು ಕೂಡ ಈಗ ಸಸ್ಪೆನ್ಸ್ ಆಗಿತ್ತು. ಆ ಒಂದು ಕಾರು ತಂದಿದ್ದಂಥ ವ್ಯಕ್ತಿ ಏನಿದ್ರೆ ಅವರನ್ನ ವಿಚಾರಣೆ ಮಾಡಿ ಅವರ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ಮುಂದಾಗಿರೋದು. ಯಾಕಂದ್ರೆ ಫಾರ್ಚುನರ್ ಕಾರ್ ಇದಾಗಿತ್ತು. ಈ ಒಂದು ಫಾರ್ಚುನರ್ ಕಾರಿಗೆ ಮುಂಭಾಗದ ಒಂದು ನಂಬರ್ ಪ್ಲೇಟ್ ಏನಿದ್ದು ಅಲ್ಲಿ ಬೇರೆ ವ್ಯಕ್ತಿಗೆ ಸೇರಿದ ಕಾರಿನ ನಂಬರ್ ಪ್ಲೇಟ್ ಅನ್ನು ಅಳವಡಿಕೆ ಮಾಡಿರ್ತಾರೆ. ಆದರೆ ಹಿಂಭಾಗದ ನಂಬರ್ ಪ್ಲೇಟ್ ಏನಿದೆ ಅದು ಮಾಗಡಿಯ ಮಾಜಿ ಶಾಸಕ ಆಗಿರುವಂತಹ ಏನು ಮಂಜುನಾಥ್ ಅವರ ಹೆಸರಿನಲ್ಲೇ ನೋಂದಣಿ ಆಗಿರುವಂತಹ ನಂಬರ್ ಪ್ಲೇಟ್ ಕೂಡ ಅದಾಗಿದೆ. ಅದರಿಂದ ಒಂದೇ ಕಾರಿಗೆ ಎರಡು ವಿಭಿನ್ನ ನಂಬರ್ ಪ್ಲೇಟ್ಗಳು ಕೂಡ ಅಳವಡಿಕೆ ಮಾಡಿರೋದ್ರಿಂದ ನಕಲಿ ನಂಬರ್ ಪ್ಲೇಟ್ ಅನ್ನು ಅಳವಡಿಕೆ ಮಾಡಿಕೊಂಡು ಈ ರೀತಿ ಕಾರನ್ನು ಚಾಲನೆ ಮಾಡ್ತಿರೋದು ಕೂಡ ಈಗಾಗಲೇ ಗೊತ್ತಾಗಿದೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಕಾರಿನ ದಾಖಲಾತಿಗಳೇನಿದೆ ಮತ್ತೆ ಇನ್ಶೂರೆನ್ಸ್ ಕಾಪಿ ಏನಿದೆ ಮತ್ತೆ ಬೇರೆ ಏನಾದರೂ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರೋದ್ರಿಂದ ಈ ಒಂದು ಕಾರಿಗೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ನಡೆಸಿ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮಗಳನ್ನು ಕೂಡ ಕೈಗೊಳ್ಳೋದಕ್ಕೆ ಈಗ ಸಂಚಾರ ಪೊಲೀಸರು ಮುಂದಾಗಿರೋದು. ಮತ್ತೆ ಇದೇ ವಿಚಾರವಾಗಿ ಈಗ ಏನು ಮಾಗಡಿಯ ಮಾಜಿ ಶಾಸಕ ಆಗಿರುವಂತಹ ಮಂಜುನಾಥ್ ಅವರು ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನು ನೀಡಿದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಕೀಲರ ಮುಖಾಂತರ ಪೊಲೀಸರಿಗೆ ಉತ್ತರ ನೀಡೋದಕ್ಕೆ ಮತ್ತೆ ಕಾರಿಗೆ ಯಾವ ರೀತಿ ನಕಲಿ ನಂಬರ್ ಪ್ಲೇಟ್ ಅನ್ನು ಅಳವಡಿಕೆ ಮಾಡಿದ್ರು ಮತ್ತೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತೀನಿ ಅನ್ನೋ ಮಾಹಿತಿಯನ್ನು ಕೂಡ ಈಗ ಅವರು ಕೊಟ್ಟಿರೋದು. ಸದ್ಯ ಸದಾಶಿವನಗರ ಪೊಲೀಸರು ಈ ನಕಲಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ ಮತ್ತೆ ಕಾರಿನ ದಾಖಲಾತಿಗಳನ್ನು ಕೂಡ ತರಿಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.